ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ರೆಸೋನೇಟರ್ಸ್. ನಾನು ಸ್ಫೂರ್ತಿ. ಮತ್ತೊಂದು ಸಂಚಿಕೆ, ಮತ್ತೊಂದು ಹೊಸ ಪುಸ್ತಕ. ಸೊ ಈ ಸಂಚಿಕೆಯಲ್ಲಿ ನಾವು ಮಾತಾಡ್ತಿರುವಂತಹ ಪುಸ್ತಕ ಒಂದು ನಮ್ಮ ಸಮಕಾಲೀನ ಬರಹಗಾರರಾಗಿರುವಂತಹ ಸದಾಶಿವ ಸೊರಟೂರವರ ಆ ಹಾದಿ ಎಂಬ ಪ್ರಬಂಧದ ಪುಸ್ತಕ. ಸೊ ಈ ಪುಸ್ತಕದಲ್ಲಿ ಒಂದಷ್ಟು ಪ್ರಬಂಧಗಳಿದೆ, ಪ್ರಕಾರನೇ ಒಂದಷ್ಟು ಪ್ರಬಂಧಗಳು. ಯಾಕೆ ಪುಸ್ತಕ ವಿಶೇಷ ಅಂತಂದ್ರೆ ನಮ್ಮ ಒಬ್ಬ ಕವಿ ಆಗಿರ್ಬೋದು, ಒಬ್ಬ ಲೇಖಕ ಆಗಿರ್ಬೋದು, ಎಲ್ಲ ವಿಷಯಗಳ ಕುರಿತು ಬರೀತಾರೆ. ಲೈಕ್ ಒಂದು ಪ್ರಾಣಿ ಬಗ್ಗೆ, ಪಕ್ಷಿ ಬಗ್ಗೆ, ಒಂದಷ್ಟು ಜಾಗಗಳ ಬಗ್ಗೆ ಆಗಿರ್ಬೋದು, ಪ್ರವಾಸ ಕಥನ, ಈ ರೀತಿ. ಓಕೆನಾ. ಆದ್ರೆ ಯಾರು ಕೂಡ ನಾವು ದಿನ ಓಡಾಡೋ ರಸ್ತೆ ಬಗ್ಗೆನೇ ಮಾತಾಡಲ್ಲ. ಸೊ ಅಂಥದ್ರಲ್ಲಿ ಸದಾಶಿವ ಸೊರಟೂರವರು ಮಾತಾಡಿದ್ರು. ಸೊ ಅದೇ ಒಂದು ಖುಷಿ ವಿಚಾರ. ವೆರಿ ಯುನೀಕ್ ವೇ ಆಫ್ ಟ್ರೈಯಿಂಗ್ ಇನ್ ರೈಟಿಂಗ್ ಅಂತ ನಾನು ಹೇಳ್ತೀನಿ. ನಾವು ಬರೀ ಲವ್ ಸ್ಟೋರೀಸ್ಗಳ ಬಗ್ಗೆ ಬರೆದ್ರೆ ಮಾತ್ರ ಬುಕ್ ಹಿಟ್ ಆಗುತ್ತೆ, ಅಥವಾ ನಾವು ಬರೀ ಬ್ರೇಕಪ್ಸ್ ಬಗ್ಗೆನೇ ಬರೆದ್ರೆ ಬುಕ್ ಹಿಟ್ ಆಗುತ್ತೆ ಅನ್ನೋದಲ್ಲ. ಬಟ್ ನಾವು ಯಾವ ಥರ ವಿಶಿಷ್ಟವಾಗಿ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಕೊಡುಗೆ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ನನಗೆ ಈ ಪುಸ್ತಕ ತುಂಬ ಯುನೀಕ್ ಅನ್ನಿಸ್ತು. ಆ್ಯಂಡ್ ತುಂಬ ಚಿಕ್ಕ ಕೂಡ, ಆಲ್ಮೋಸ್ಟ್ ಒಂದು 2 ಗಂಟೆಲಿ ಮುಗಿಸ್ಬೋದು. ಈ ಪುಸ್ತಕದ ಸ್ಪೆಷಾಲಿಟಿ ಅಂದರೆ, ಈ ಪುಸ್ತಕ ಯಾಕೆ ಒಂದು ಸ್ವಲ್ಪ ಸ್ಪೆಷಲ್ ನನಗೆ ಅಂತಂದರೆ, ನಾನು ಮೂಲತಃ ಮಲೆನಾಡೋಳು. ಅಂದರೆ ನನ್ನೊಂದು 20 ವರ್ಷ ನಾನು ಶೃಂಗೇರಿ ಅನ್ನೋ ಒಂದು ಚಿಕ್ಕ ತಾಲೂಕಿನಲ್ಲಿ ಬೆಳೆದೋಳು. ಸೊ ಅಲ್ಲಿ ರಸ್ತೆಗಳು ಕೇಳಲೇಬೇಡಿ ಹೆಂಗಿರುತ್ತೆ ಅಂದರೆ, ಇವಾಗಲೂ ನಾವು ಅದನ್ನು ಹೇಳ್ತೀವಿ, ಘಾಟ್ ಸೆಕ್ಷನ್ ಊರು ಅಂತ ನಾವು ಹೇಳ್ತೀವಿ. ಅಂದರೆ ಅಷ್ಟು ಅಂದರೆ ವೆಸ್ಟರ್ನ್ ಘಾಟ್ಸ್ ಇರುತ್ತೆ. ಸೊ ವೆಸ್ಟರ್ನ್ ಘಾಟ್ಸು, ಸೊ ಬೇಸಿಕಲಿ, ಸೊ ಹಂಗಾಗಿ ಅಷ್ಟು ತಿರುವುಗಳಿರುತ್ತೆ. ಪ್ರತಿ ತಿರುವು ನಮ್ಗೊಂಥರ ಭಯ ಬೀಳಿಸುತ್ತೆ. ಬಟ್ ಈಗ ಓಕೆ, ರೋಡ್ಸ್ ಎಲ್ಲ ಚೆನ್ನಾಗಾಗಿದೆ. ಬಟ್ ನಾನು ಚಿಕ್ಕವಳಿರುವಾಗ ನಂಗೆ ಇನ್ನೂ ನೆನಪಿದೆ, ಕರೆಂಟ್ ಹೋದರೆ ತುಂಬ ಕಷ್ಟ ಆಗ್ತಾಯಿತ್ತು. ಮಳೆ ಹೋದರೂ ಕೂಡ, ಮಳೆ ಬಂದರೂ ಕೂಡ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಮಲೆನಾಡಲ್ಲಿ. ಆಲ್ಮೋಸ್ಟ್ ಜೂನ್, ಜುಲೈ, ಆಗಸ್ಟ್ ಅಂತೂ ಬಚ್ಚಲ್ ಮನೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಮಳೆ ಬರ್ತಿರುತ್ತೆ. ಸೊ ಆ ಮಳೆ ಬರ್ತಾ ಇರೋ ಟೈಮಲ್ಲಿ ನಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದರೆ, ಈ ಚಿಕ್ಕಮಂಗ್ಳೂರಿಂದ ಶೃಂಗೇರಿ ಗಾಡಿ ಬರುವಾಗಲೂ ಮರ ಎಲ್ಲ ಬಿದ್ದೋಗ್ತಿರ್ತಿತ್ತು ಮಧ್ಯದಲ್ಲಿ, ಅಥವಾ ಲೈಟ್ ಕಂಬ ಏನಾದ್ರು ಒಂದು ಅವ್ಯವಸ್ಥೆ ಆಗ್ತಾಯಿತ್ತು. ಸೊ ಅವಾಗ ನನಗೆ ಅಂದರೆ ಈ ಪುಸ್ತಕ ಓದ್ಬೇಕಾದ್ರೆ ನಂಗೆ ಅವೆಲ್ಲ ಒಂಥರ ನನ್ನ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಹಂಗೆ ಫುಲ್ ರೀಕ್ಯಾಪ್ ಆಗ್ತಾ ಬಂತು. ಹಾಗೆ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಬೇಕು ಅಂತಂದರೆ, ಇಲ್ಲಿ ಬೇಸಿಕಲಿ ತುಂಬ ಮಾತಾಡಿರೋದು ಮಣಿಪಾಲಿನ ರಸ್ತೆಗಳ ಬಗ್ಗೆ. ಸೊ ಶೃಂಗೇರಿಯಿಂದ ಮಣಿಪಾಲ್ಗೆ, ನಮ್ಮದು ಶೃಂಗೇರಿ ಬಂದ್ಬಿಟ್ಟು ತುಂಬ ಚಿಕ್ಕ ತಾಲೂಕು. ಇವಾಗ ತುಂಬ ಡೆವಲಪ್ ಆಗಿದೆ. ನಮ್ಮೂರಲ್ಲಿ ಇದ್ದಿದ್ದು ಒಂದೇ ಆಸ್ಪತ್ರೆ, ಅದು ಧನ್ವಂತ್ರಿ ಮಠದ್ದು. ಓಕೆನಾ. ಸೊ ಅದೊಂದೇ ಅಂದರೆ ಎಲ್ಲ ಒಂದು ಫೆಸಿಲಿಟೀಸ್ ಇರ್ತಿರ್ತದೆ ಒಂದು ಆಸ್ಪತ್ರೆ ಅಂದರೆ ಅದೇ. ಏನಾಗ್ತಾ ಇತ್ತು ಅಂದರೆ, ಎಷ್ಟೋ ಜನಕ್ಕೆ ನಮ್ಮ ರೋಗ ಅನ್ನೋದು ಹೇಳಿ ಕೇಳಿ ಬರಲ್ಲ ಅಲ್ವಾ ಮನುಷ್ಯನಿಗೆ, ಯಾವುದೇ ಕಾಯಿಲೆ ಆಗಿರ್ಬೋದು. ಸೊ ಅದಕ್ಕೆಲ್ಲ ಒಂದು ಹೆಚ್ಚಿನ ಒಂದು ಚಿಕಿತ್ಸೆ ಬೇಕು ಅಂತಂದರೆ ಅದು ನಮ್ಮ ತಾಲೂಕಲ್ಲಿ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ತಾಲೂಕು ಚಿಕ್ಕದು ಆ್ಯಂಡ್ ಫೆಸಿಲಿಟಿ ಕೂಡ ಅಷ್ಟೇ ಇರ್ತಾಯಿತ್ತು. ಸೊ ಆಗ ಏನಾಗ್ತಾಯಿತ್ತು, ನಮಗೆಲ್ಲ ಹೇಳ್ತಿತ್ತು ಅಂದರೆ ಯಾರು ಹೋಗಿ ಕಾಯಿಲೆ ಆದವ್ರಿಗೆ ಹಾಸ್ಪಿಟಲ್ಗೆ ಏನಾದ್ರು ಹೋದ್ರೆ ಅವ್ರು ಹೇಳ್ತಾಯಿದ್ರು ಮಣಿಪಾಲಿಗೆ ಕರ್ಕೊಂಡೋಗಿ ವಾಸಿ ಆಗತ್ತೆ. ಬಟ್ ಜನ ಏನು ಮಾಡ್ತಾಯಿದ್ರು ಅಂದರೆ, ಮಣಿಪಾಲ್ ಅಂದರೆ ಮುಖ ನೋಡ್ತಾಯಿದ್ರು. ನಂಗೆ ಹಾಗಂದರೆ ಚಿಕ್ಕವಳು ನನಗೆ ಅರ್ಥ ಆಗ್ತಿರಲಿಲ್ಲ ಯಾಕೆ ಅಂತ. ಬಟ್ ದೊಡ್ಡೋಳಾದ್ಮೇಲೆ ಅರ್ಥ ಆಯಿತು. ಬಟ್ ಅದೇ ಅಗೇನ್ ಈ ಪುಸ್ತಕ ಓದಬೇಕು ನನಗೆ ಅದೇ ಅನ್ನಿಸ್ತು. ಕರೆಕ್ಟ್. ಅಂದರೆ ನಾನು ಕನೆಕ್ಟ್ ಮಾಡಿಕೊಂಡೆ ಆ ಡಾಟ್ಸ್ನ. ಸೊ ಅದು ನಿಜವಾಗ್ಲೂ ಕಷ್ಟ. ಯಾಕೆಂದರೆ ಶೃಂಗೇರಿಯಿಂದ ಮಣಿಪಾಲ್ಗೆ ಹೋಗೋದೇ ಒಂದು ದೊಡ್ಡ ಇದು ಸಾಹಸ. ಆ್ಯಂಡ್ ಮಣಿಪಾಲ್ಗೆ ಹೋದರೆ ಅದು ಎಷ್ಟು ದಿನ ವಾಪಸ್ ಬರ್ತೀವೋ ಇಲ್ವೋ, ಈ ರೀತಿಯಾದಂಥ ಒಂದು ಪ್ರಶ್ನಾರ್ಥಕ ಪ್ರತಿಯೊಬ್ಬರಲ್ಲೂ ಇರ್ತಾಯಿತ್ತು. ಸೊ ಹಾಗಾಗಿ ನನಗೆ ಈ ಪುಸ್ತಕ ತುಂಬ ಕನೆಕ್ಟ್ ಆಯಿತು. ಆಲ್ಮೋಸ್ಟ್ ಒಂದು 2 ಅವರಲ್ಲಿ ಈ ಪುಸ್ತಕ ಮುಗಿಯತ್ತೆ. ಪುಸ್ತಕ ಹೆಸರು ಬಂದು ಆ ಹಾದಿ, ಆ್ಯಂಡ್ ಬರೆದಿರೋರು ಸದಾಶಿವ ಸೊರಟೂರವರು. ಇದನ್ನು ಪಬ್ಲಿಷ್ ಮಾಡಿರೋದು, ಪ್ರಕಟ ಮಾಡಿರುವಂತಹ ಪ್ರಕಾಶನ ಬಂದು ಬಹುರೂಪಿ ಅವರು. ಈ ಪುಸ್ತಕ ಕೇವಲ 40 ರೂಪಾಯಿ ಬೆಲೆ. ಹಾಗೆ ಇದ್ರದ್ದು ಒಂದಷ್ಟು ಪುಟ ಅಂದರೆ ಒಂದು 39ರಿಂದ 40 ಪುಟ ಇದೆ ಅಷ್ಟೇ. ಸೊ 1.5 ಗಂಟೆಲೇ ಮುಗಿಯತ್ತೆ. ಸ್ಲೋ ರೀಡರ್ ಅಂತಂದ್ರೂ 2-2.5 ಗಂಟೆಯಲ್ಲಿ ಮುಗಿಸ್ಬೋದು. ಸೊ ಗಿವ್ ಇಟ್ ಅ ಗೋ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಹೊಸ ಪುಸ್ತಕಗಳನ್ನ ಮತ್ತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ರೀಡಿಂಗ್ ರೆಸೋನೇಟರ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.